ಹೆಲೋ ಸ್ಟೂಡೆಂಟ್ಸ್, ಹವ್ ಆರ್ ಯು? ಇವಾಗೆಲ್ಲ ನೀವು ಆಲ್ರೆಡಿ ಎಕ್ಸಾಮ್ ಬರೆದು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆ, ರಿಸಲ್ಟ್ಗೋಸ್ಕರ ನೀವು ಏನು ತಲೆ ಕೆಡಿಸ್ಕೊಂಬಿಡಿ. ಸೊ ಫಸ್ಟ್ ಸೆಮ್ ಎಲ್ಲ ಚೆನ್ನಾಗಿ ಮಾಡಿರ್ತೀರಾ. ಈಗ ನೀವು ಸೆಕೆಂಡ್ ಸೆಮ್, ಸೊ ನೀವು ಎಕ್ಸಾಮ್ಸ್ ಟೈಮಲ್ಲಿ ನಿಮಗೆ ಫಸ್ಟ್ ಸೆಮ್ ರಿಸಲ್ಟ್ ಅದು ಅನೌನ್ಸ್ ಆಗುತ್ತೆ. ಓಕೆ, ಇವಾಗ ನಿಮಗೆ ಲೈಕ್ BCom ಸೆಕೆಂಡ್ ಸೆಮ್ ಅಕಾರ್ಡಿಂಗ್ ಟು SCP ಸಿಲೆಬಸ್. ಓಕೆ, SCP ಸಿಲೆಬಸ್ ಪ್ರಕಾರ ನಿಮಗೆ 2 ಲ್ಯಾಂಗ್ವೇಜಸ್ ಇರುತ್ತೆ, ಇಂಗ್ಲೀಷ್ ಆ್ಯಂಡ್ ಕನ್ನಡ. ಅದು 80 ಮಾರ್ಕ್ಸ್ ರೈಟಿಂಗ್ ಇರುತ್ತೆ ಆ್ಯಂಡ್ 20 ಮಾರ್ಕ್ಸ್ ಅದು ಕಾಲೇಜ್ ಸೈಡಿಂದ ಕೊಡ್ತಾರೆ, ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ದೆನ್ ಕೋರ್ ಸಬ್ಜೆಕ್ಟ್ಸ್ ಬಂದು ನಿಮಗೆ 5 ಇರುತ್ತೆ. 5ರಲ್ಲಿ ಫಸ್ಟ್ನೇದು ಬಂದು ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್, AFA. ಓಕೆ, ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ. ಸೊ ಇನ್ನೊಂದು 1 ಮಂತ್ ಇದೆ, ಸೊ ಬೇಗ ಪ್ರಿಪೇರ್ ಆಗಿ. ಮೇ ಬಿ 1.5 ಮಂತ್, ಮೇ ಟು ಜೂನ್ವರೆಗೂ ಎಕ್ಸಾಮ್ಸ್ ನಡೆಯುತ್ತೆ. ಓಕೆ, ನೆಕ್ಸ್ಟ್ 80 ಮಾರ್ಕ್ಸ್ ಥಿಯರಿ ಇರುತ್ತೆ, 20 ಮಾರ್ಕ್ಸ್ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತೇ ಇದೆ ಹೇಗೆ ಫಸ್ಟ್ ಸೆಮ್ ಮಾಡಿದ್ರಿ, ಸೊ ಅದೇ ಥರ. ನೆಕ್ಸ್ಟು ಮಾಡರ್ನ್ ಬ್ಯಾಂಕಿಂಗ್ ಅಂತ ಒಂದು ಬರುತ್ತೆ. ಸೊ ಇದಂತೂ ಎಲ್ಲ ಆಲ್ಮೋಸ್ಟ್ ಬ್ಯಾಂಕ್ ಬಗ್ಗೆ ರಿಲೇಟೆಡ್, ಏನು ನಡೆಯುತ್ತೆ, ಏನು ಟ್ರಾನ್ಸಾಕ್ಷನ್ ನಡೆಯುತ್ತೆ ಅದ್ರ ಬಗ್ಗೆ. ಸೊ ಈ ಸಲ ಸ್ವಲ್ಪ ಲೈಕ್ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಅದು ಹುಷಾರಾಗಿ ನೋಡ್ಕೊಬೇಕು ನೀವು, ಸ್ವಲ್ಪ ವರ್ಕ್ ಹಾರ್ಡ್ ಮಾಡಿ. ಓಕೆ, ಇನ್ನೊಂದು ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಸೇಮ್ ಇದು ಒಂದು ಕೋರ್ ಸಬ್ಜೆಕ್ಟು, ಅದು 18-20 ಅಂತ ಇರುತ್ತೆ. ಅದು HCM ಅಂತ ಶಾರ್ಟಾಗಿ ಕರಿತೀವಿ. ಇನ್ನೊಂದು ಬಿಸ್ನೆಸ್ ಡೇಟಾ ಅನಾಲಿಸಿಸ್. ಓಕೆ, ಇದು ಮತ್ತೆ ಲೈಕ್ ಅಡ್ವಾನ್ಸ್ಡ್ 2 ಪ್ರಾಕ್ಟಿಕಲ್ ಇರುತ್ತೆ ನಿಮಗೆ, ಲೈಕ್ ಮ್ಯಾಥ್ಸ್ ಥರ, ಸ್ಟ್ಯಾಟಿಸ್ಟಿಕ್ಸ್ ಥರ. ಇದು ಬಿಸ್ನೆಸ್ ಡೇಟಾ ಅನಾಲಿಸಿಸ್. ಓಕೆ, ಅದು 80-20 ಇರುತ್ತೆ. ನೆಕ್ಸ್ಟು ಕಂಪ್ಯೂಟರ್ ಅಕೌಂಟಿಂಗ್ ಟ್ಯಾಲಿ ಪ್ರೈಮ್. ಓಕೆ, ಇದೊಂದು ಸ್ವಲ್ಪ ಓಕೆ, ಇದು 30 ಮಾರ್ಕ್ಸಿಗೆ ಇರುತ್ತೆ, ಲೈಕ್ 20 ಮಾರ್ಕ್ಸ್ ಇಂಟರ್ನಲ್ ಬರುತ್ತೆ ನಿಮಗೆ. ಓಕೆ, ಇವಾಗ ಅದರಲ್ಲಿ ಯಾವುದೇ ಚಾಪ್ಟರ್ಸ್ ಬರುತ್ತೆ ಅಂತ ನೋಡೋಣ. ಓಕೆ, ಫಸ್ಟ್ ಇದರಲ್ಲಿ AFA ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್. ಓಕೆ, ಇದರಲ್ಲಿ ಬಂದು ನಿಮಗೆ 5 ಚಾಪ್ಟರ್ಸ್ ಬರುತ್ತೆ. ಅಕೌಂಟಿಂಗ್ ಫಾರ್ ಲಿಮಿಟೆಡ್ ಲಿಯಾಬಿಲಿಟಿ ಪಾರ್ಟ್ನರ್ಶಿಪ್ ಆ್ಯಂಡ್ ಜಾಯಿಂಟ್ ವೆಂಚೂರ್ ಅಕೌಂಟ್, ಡೊಮೆಸ್ಟಿಕ್ ಬ್ರಾಂಚ್ ಅಕೌಂಟ್, ಫಾರಿನ್ ಬ್ರಾಂಚ್ ಅಕೌಂಟ್, ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಓಕೆ, ನೆಕ್ಸ್ಟು MB ಅಂದರೆ ಮಾಡರ್ನ್ ಬ್ಯಾಂಕಿಂಗ್. ನಾನು ಹೇಳ್ದೆಲ್ಲ ಏನೇನು ಬರುತ್ತೆ ಅಂತ. ಅದು ಎವಲ್ಯೂಷನ್ ಆಫ್ ಬ್ಯಾಂಕಿಂಗ್. ನೆಕ್ಸ್ಟು ಟೈಪ್ಸ್ ಆಫ್ ಬ್ಯಾಂಕ್ಸ್ ಆ್ಯಂಡ್ ಬ್ಯಾಂಕರ್ಸ್, ಕಸ್ಟಮರ್ಸ್ ರಿಲೇಷನ್ಶಿಪ್. ಓಕೆ, ನೆಕ್ಸ್ಟು ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಎಂಡೋರ್ಸ್ಮೆಂಟ್. ನೆಕ್ಸ್ಟು ಡಿಜಿಟಲ್ ಬ್ಯಾಂಕಿಂಗ್ ಸರ್ವಿಸಸ್, ಎಥಿಕ್ಸ್ ಇನ್ ಬ್ಯಾಂಕಿಂಗ್. ನೆಕ್ಸ್ಟ್ HCM ಪರ್ಸ್ಪೆಕ್ಟಿವ್ಸ್ ಇನ್ ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಜಾಬ್ ಅನಾಲಿಸಿಸ್, ರಿಕ್ವೈರ್ಮೆಂಟ್ ಸೆಲೆಕ್ಷನ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಇದೆಲ್ಲ ಸ್ವಲ್ಪ ಈಸಿ ಇರುತ್ತೆ, ಬಟ್ ಪ್ರಾಕ್ಟಿಕಲ್ ಸ್ವಲ್ಪ ನೋಡ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪರ್ಫಾರ್ಮೆನ್ಸ್ ಎವಲ್ಯೂಷನ್ ಆ್ಯಂಡ್ ಕಂಟ್ರೋಲ್ ಪ್ರಾಸೆಸ್, ಎಮರ್ಜಿಂಗ್ ಟ್ರೆಂಡ್ ಇನ್ ಕಾರ್ಪೊರೇಟ್ ಸ್ಟ್ರಕ್ಚರ್, ಎಥಿಕ್ಸ್ ಇನ್ ಕ್ಯಾಪಿಟಲ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಓಕೆ, ಒಂದೊಂದೇ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟು ಇದು ಇಂಟ್ರೊಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್. ಇದು ಪ್ರಾಕ್ಟಿಕಲ್ ಇರುತ್ತೆ ನಿಮಗೆ. ಟ್ಯಾಬ್ಯುಲೇಷನ್ ಆ್ಯಂಡ್ ಪ್ರೆಸೆಂಟೇಷನ್ ಆಫ್ ಡೇಟಾ, ಮೆಷರ್ಮೆಂಟ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಆ್ಯಂಡ್ ಡಿಸ್ಪರೇಷನ್, ಕರಲೇಷನ್ ಆ್ಯಂಡ್ ರಿಗ್ರೆಷನ್ ಅನಾಲಿಸಿಸ್.